ವೀಕ್ಷಕರೇ, ಇವತ್ತು ನಾನು ಕರ್ಬಲಾ ದಿನದಲ್ಲಿ ಹುಸೇನ್ ರದಿಯಲ್ಲಾಹು ಅನ್ಹುರವರ ಮರಣ ಹೇಗಿತ್ತು ಎಂಬುದನ್ನು ಮಾತ್ರ ಚುಟುಕಾಗಿ ವಿವರಿಸುತ್ತೇನೆ. ಕರ್ಬಲಾ ಯುದ್ಧ ಎಂಬುದು ದೊಡ್ಡದಾದ ಚರಿತ್ರೆಯಾಗಿದೆ. ಆದರೆ ನಾನಿವತ್ತು ಹುಸೇನ್ ರದಿಯಲ್ಲಾಹು ಅನ್ಹುರವರ ಮರಣದ ಚರಿತ್ರೆ ಮಾತ್ರ ಹೇಳುತ್ತೇನೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸತ್ಯವಾದ ನೈಜ ಚರಿತ್ರೆಯ ಮಾಯಾ ಲೋಕದೊಳಗೆ ಒಂದು ಸಂಚಾರ. ಮಹಾನರಾದ ಮುಆವಿಯ ರದಿಯಲ್ಲಾಹು ಅನ್ಹುರವರ ಮರಣದ ಬಳಿಕ ಇಸ್ಲಾಂ ಲೋಕದ ಆಡಳಿತ ಯಜೀದನ ಕೈಗೆ ಬಂತು. ಯಜೀದ್ ಒಬ್ಬ ಕ್ರೂರಿ ರಾಜನಾಗಿದ್ದ. ಯಜೀದನ ಅಧಿಕಾರದ ಕಾಲದಲ್ಲಿ ಡಮಸ್ಕಸ್ ಆಗಿತ್ತು ಇಸ್ಲಾಮಿಕ್ ಆಡಳಿತದ ಕೇಂದ್ರ. ಯಜೀದನ ಆಡಳಿತದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನೆಮ್ಮದಿಯ ವಾತಾವರಣ ಮಾಯವಾಗಿತ್ತು. ಒಬ್ಬ ಮಹಾ ಕ್ರೂರಿ ರಾಜನಾಗಿದ್ದ ಯಜೀದ್. ಹುಸೇನ್ ರದಿಯಲ್ಲಾಹು ಅನ್ಹು ಮದೀನಾದಿಂದ ಮಕ್ಕಾದ ಕಡೆ ಯಾತ್ರೆ ಹೊರಟರು. ನಂತರ ಅಲ್ಲಿಂದ ಮಕ್ಕಳು ಮಹಿಳೆಯರು ಸೇರಿರುವ ಪ್ರವಾದಿ ಕುಟುಂಬ ಪರಂಪರೆಯ ಆ 72 ಜನರ ಸಂಘ ಕೂಫಾ ನಗರಕ್ಕೆ ಯಾತ್ರೆ ಹೊರಟರು. ಹುಸೇನ್ ರದಿಯಲ್ಲಾಹು ಅನ್ಹುರವರ ಸಂಘ ಕೂಫಾ ನಗರದ 25 ಮೈಲು ದೂರವಿರುವ ಕರ್ಬಲಾ ಜಾಗಕ್ಕೆ ತಲುಪಿದರು. ನಂತರ ಅವರು ಅಲ್ಲಿಯೇ ಟೆಂಟ್ ಹಾಕಿದರು. ಯಜೀದ್ ರಾಜ ಕಳುಹಿಸಿದ ಸೈನಿಕರು ಹುಸೇನ್ ರದಿಯಲ್ಲಾಹು ಅನ್ಹು ಮತ್ತು ಅವರ ಸಂಗಡಿಗರನ್ನು ಸುತ್ತುವರಿದರು. ನಂತರ ಯಜೀದ್ ರಾಜ ತನ್ನ ಸೈನಿಕರಿಗೆ ಒಂದು ಪತ್ರ ಬರೆದು ಕಳುಹಿಸಿದನು. ಹುಸೇನ್ ರದಿಯಲ್ಲಾಹು ಅನ್ಹು ಮತ್ತು ಸಂಗಡಿಗರಿಗೆ ಯುಪ್ರಟಿಸ್ ನದಿಯಿಂದ ಒಂದು ಹನಿ ನೀರು ಕೂಡ ಕುಡಿಯಲು ಅವಕಾಶ ಕೊಡಬಾರದು. ಯುಪ್ರಟಿಸ್ ನದಿಯ ಹತ್ತಿರವಾಗಿತ್ತು ಹುಸೇನ್ ರದಿಯಲ್ಲಾಹು ಅನ್ಹುರವರ ಟೆಂಟ್ ಇದ್ದದ್ದು. ಯಜೀದನ ಆದೇಶದ ಮೇರೆಗೆ ಸೈನಿಕರು ಆಹಾರವನ್ನು ನೀರನ್ನು ತಡೆಹಿಡಿದರು. ಕುಡಿಯಲು ಒಂದು ಹನಿ ನೀರು ಕೂಡ ಸಿಗದೆ ಪರದಾಡುವ ಸ್ಥಿತಿ ಅವರದ್ದಾಯಿತು. ಯುಪ್ರಟಿಸ್ ನದಿಯಿಂದ ಹುಸೇನ್ ರದಿಯಲ್ಲಾಹು ಅನ್ಹು ಮತ್ತು ಅವರ ಕುಟುಂಬಕ್ಕೆ ನೀರು ಮುಟ್ಟಲು ಕೂಡ ಸೈನಿಕರು ಅನುಮತಿ ಕೊಡದೆ ತಡೆದರು. ಬಾಯಾರಿಕೆಯಿಂದ ಪ್ರವಾದಿ ಕುಟುಂಬ ಚಡಪಡಿಸಿದರು. ಮುಹರ್ರಂ 10ರಂದು ಆಶುರಾ ದಿನ ಹುಸೇನ್ ರದಿಯಲ್ಲಾಹು ಅನ್ಹುರವರ ಮೇಲೆ ಹಿಂದಿನಿಂದ ಬಂದ ಶತ್ರುವೊಬ್ಬ ಮಹಾನರ ತಲೆಯ ಭಾಗಕ್ಕೆ ಖಡ್ಗ ಬೀಸಿದನು. ಮಹಾನರ ಶರೀರದಲ್ಲಿ ರಕ್ತ ಹರಿಯುತ್ತಿತ್ತು. ಬಾಯಾರಿಕೆ ಜಾಸ್ತಿಯಾದಾಗ ಹುಸೇನ್ ರದಿಯಲ್ಲಾಹು ಅನ್ಹು ನೀರಿದ್ದ ಪಾತ್ರೆಯ ಬಳಿ ಮೆಲ್ಲ ಮೆಲ್ಲ ಹೋದಾಗ ಶತ್ರುಗಳ ಭಾಗದಿಂದ ಒಬ್ಬ ಕ್ರೂರಿ ಸೈನಿಕ ಒಂದು ಬಿಲ್ಲು ಬಾಣ ಬಿಟ್ಟ. ಆ ಬಾಣ ನೇರ ಬಂದು ಮಹಾನರ ಬಾಯಿಗೆ ಬಿತ್ತು. ಬಾಯಿಯಿಂದ ರಕ್ತ ಚಿಮ್ಮಿ ಹರಿಯತೊಡಗಿತು. ಆಗ ಹುಸೇನ್ ರದಿಯಲ್ಲಾಹು ಅನ್ಹು ಹೇಳಿದರು, ನನಗೆ ಬಾಣ ಎಸೆದು ನೀರು ಕುಡಿಯಲು ಬಿಡದ ಆ ಮನುಷ್ಯನಿಗೆ ಬಾಯಾರಿಕೆಯಿಂದಲೇ ನೀನು ಮರಣ ಹೊಂದಿಸು ಅಲ್ಲಾಹ್. ನಂತರ ಇತಿಹಾಸ ಹೇಳುತ್ತೆ, ಆ ಸೈನಿಕ ಸಾಯುವುದಕ್ಕಿಂತ ಮೊದಲು ಅವನಿಗೆ ಬಂದ ರೋಗ ಬಾಯಾರಿಕೆಯಾಗಿತ್ತು. ಎಷ್ಟು ನೀರು ಕುಡಿದರೂ ಸಾಕಾಗುವುದಿಲ್ಲ. ಬಾಯಾರಿಕೆಯಿಂದಲೇ ಬಳಲಿ ಆ ಸೈನಿಕ ಸತ್ತು ಹೋದ ಅಂತ ಚರಿತ್ರೆಗಳಲ್ಲಿ ಕಾಣಬಹುದು. ಹುಸೇನ್ ರದಿಯಲ್ಲಾಹು ಅನ್ಹುರವರ ದೇಹವು ಗಾಯಗಳಿಂದ ತುಂಬಿತ್ತು. ಕೊನೆಗೆ ಸಿನಾನ್ ಎಂಬ ನರಹಂತಕ ಬಂದು ಹುಸೇನ್ ರದಿಯಲ್ಲಾಹು ಅನ್ಹುರವರ ಪವಿತ್ರ ತಲೆಯನ್ನು ಅವನ ಖಡ್ಗದಿಂದ ಬೇರ್ಪಡಿಸಿದನು. ವೀಕ್ಷಕರೇ, ನಾನು ಕೇವಲ ಹುಸೇನ್ ರದಿಯಲ್ಲಾಹು ಅನ್ಹುರವರ ಮರಣದ ಕುರಿತು ಮಾತ್ರ ಚುಟುಕಾಗಿ ವಿವರಿಸಿದೆ. ಕರ್ಬಲಾ ಯುದ್ಧದ ಸಂಪೂರ್ಣ ಚರಿತ್ರೆ ಹೇಳಲು ಹೋದರೆ 3 ಗಂಟೆ ಬೇಕಾಗಬಹುದು. ಇವತ್ತಿನ ನಮ್ಮ ಈ ಚರಿತ್ರೆಯನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮಹಾನರ ಬರ್ಕತ್ತಿನಿಂದ ಅಲ್ಲಾಹು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ.